ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಮನಿ ಸೇವಿಂಗ್ ಮಾಡಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಯಾವ ರೀತಿ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದನ್ನೋ ವಿಡಿಯೋ ಇದು ಟಿಪ್ಸ್ ಏನಿಲ್ಲ. ಅಂದರೆ ಸೇವಿಂಗ್ ಮಾಡಬೇಕಾದ್ರೆ ನಾವು ಮಾಡೋ ಮಿಸ್ಟೇಕ್ ಏನನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಸ್ವಲ್ಪ ನಾವು ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮನಿ ಸೇವಿಂಗ್ ಹೇಗೆ ಮಾಡ್ಬೋದು ಅನ್ನೋದಾದರೆ ಇರುತ್ತೆ. ನಾವು ಹಣ ಸೇವ್ ಮಾಡಬೇಕು, ಮನಿ ಸೇವ್ ಮಾಡಬೇಕಂತ ನಾವು ಮನಸ್ಸಲ್ಲಿ ಅಂದ್ಕೊಳ್ತಾನೆ ಇರ್ತೀವಿ, ಆದರೆ ನಮಗೆ ಅದಾಗಿ ಬರಲ್ಲ. ಏನಕ್ಕಪ್ಪ ಅಂದರೆ ನಾವು ಮೊದಲನೇದಾಗಿ ಇದಕ್ಕೆ ಏನು ಟಿಪ್ಸ್ ಅಂತ ಹೇಳೋದಾದರೆ, ಅನ್ನೆಸೆಸರಿ ಆಗಿ ಇರುವಂತಹ ಎಕ್ಸ್ಪೆನ್ಸನ್ನು ನಾವು ವೇಸ್ಟ್ ಆಗದಂತೆ ನೋಡಿಕೊಂಡ್ರೆ ನಾವು ಹಣನ ಈಸಿಯಾಗಿ ಕೂಡಿಡ್ಬೋದು. ವೇಸ್ಟ್ ಆಗಿ ದುಡ್ಡು ಹೋಗದಂತೆ ನೋಡ್ಕೊಂಡ್ರೆ ನಾವು ಮನಿ ಸೇವಿಂಗ್ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಅದು ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ ಹೇಳೋದಾದ್ರೆ, ಹೆಣ್ಮಕ್ಳು ಅನ್ನೆಸೆಸರಿ ಆಗಿ ಬಟ್ಟೆನ ತಗೊಳ್ಳೋದು. ಅಂದರೆ ನಮಗೀಗ ಒಂದು ಕುರ್ತಿ ಮೇಲೆ ಕುರ್ತಿ ತಗೊಳ್ಳೋದು, ಇಲ್ಲ ಒಂದು ಟಾಪ್ ಇಲ್ಲ ಸ್ಕರ್ಟ್ ಕಾಣಿಸ್ತು, ನಮಗೆ ಅದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ, ಇಲ್ಲ ಮನೆ ಹತ್ರನೇ ಬಂದರು ಅನ್ನೋದು ಸುಮ್ಮನೆ ತಗೊಳ್ಳೋದು. ನಾವು ಬಟ್ಟೆಗಳ ಮೇಲೆ ಬಟ್ಟೆ ತಗೊಳ್ಳೋದು, ಆಮೇಲೆ ಹಾಕೋದೇ ಇಲ್ಲ, ಹಳೆ ಬಟ್ಟೆಗಳೆಲ್ಲ ಹಂಗೆ ಬಿದ್ದಿರುತ್ತೆ, ಹಾಕೋದೇ ಇಲ್ಲ, ಸುಮ್ಮನೆ ಟಾಪ್ಗಳ ಮೇಲೆ ಟಾಪ್ ತಗೊಳ್ಳೋದು. ಯಾವುದೇ ರೀತಿಯ ಫಂಕ್ಷನ್ ಇರಲ್ಲ, ಯಾವುದೇ ರೀತಿಯ ಹಬ್ಬ ಇರಲ್ಲ, ಬರ್ತ್ಡೇ ಕೂಡ ಇರಲ್ಲ, ಏನು ಫಂಕ್ಷನ್ಸ್ ಏನು ಇರಲ್ಲ, ನಾವು ಸುಮ್ಮನೆ ಬಟ್ಟೆಗಳ ಮೇಲೆ ಬಟ್ಟೆ ತೊಗೊಂಡ್ಬಿಟ್ಟು ಅದು ಹಂಗೆ ಇಡೋದು. ಮನೇಲಿ ಎಷ್ಟೋ ರೀತಿಯ ಬಟ್ಟೆಗಳಿರುತ್ತೆ, ಆದ್ರೂ ನಾವು ನೋಡಿದ ತಕ್ಷಣ ಅದ್ರ ಮೇಲೆ ಅಟ್ರಾಕ್ಟಿವ್ ಆಗಿ ಅದನ್ನು ತಗೊಳ್ಳೋದು. ಮತ್ತು ಎರಡನೇದು ಹೇಳೋದಾದರೆ, ಯಾವಾಗಲೂ ಹೋಟ್ಲಲ್ಲಿ ತಿನ್ನೋದು. ಅಂದರೆ ಯಾವಾಗಲೂ ಅನ್ನೋದಕ್ಕಿಂತ ವಾರದಲ್ಲಿ ಒಂದ್ಸಲ ಆ ರೀತಿ ಹೋಟ್ಲಲ್ಲಿ ತಿನ್ನೋದು. ಅಂದರೆ ನಾವೀಗ ಮನೇಲಿ ತುಂಬ ಅಡುಗೆ ಮಾಡಿ ಇಟ್ಟಿರ್ತೀವಿ, ಆದ್ರೂ ಸಂಜೆ ಟೈಮಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕಾದ್ರೆ ಹೋಗಿ ಬರ್ತಾ ಹಂಗೆ ಊಟ ಮಾಡ್ಕೊಂಡು ಬರೋದು. ಮನೇಲಿ ಬಂದು ನೋಡಿದ್ರೆ ಅಡುಗೆ ಎಲ್ಲ ಹಾಗೆ ಉಳಿದೋಗುತ್ತೆ. ಇದು ಕೂಡ ನಾವು ಸುಮ್ಮನೆ ವೇಸ್ಟ್ ಅಲ್ವಾ. ಅಂದರೆ ಈಗ ನಾವು ಹೊರಗಡೆ ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋದರೂ ಕೂಡ ಅಲ್ಲಿ 500 ರೂಪಾಯಿಗಿಂತ ಕಮ್ಮಿ ಬಿಲ್ ಆಗಲ್ಲ. ಇವಾಗ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಆ ರೀತಿ 4 ಜನಕ್ಕೆ ಅಂದರೆ ಒಂದು 500 ರೂಪಾಯಿ ಆದರೂ ಖಂಡಿತವಾಗ್ಲೂ ಬಿಲ್ ಆಗುತ್ತಾ? ಸುಮ್ಮನೆ ಅಲ್ವಾ. ಮನೇಲಿ ಅಡುಗೆ ಮಾಡಿ ತಿನ್ನೋದಾದರೆ, ಒಂದು ತರಕಾರಿ ಆಗಲಿ ಇಲ್ಲ ನಾನ್ ವೆಜ್ಜಿಂದನೇ ಮಾಡ್ಕೊಂಡು ತಿನ್ನೋದಾದರೆ 100-200 ರೂಪಾಯಲ್ಲೇ ಅಡುಗೆ ಕೂಡ ಆಗೋಗುತ್ತೆ. ಎಲ್ಲರೂ ಹೊಟ್ಟೆ ತುಂಬ ಕೂಡ ತಿನ್ಬೋದು. ಆಮೇಲೆ ಮನೆಗೆ ಬಂದುಬಿಟ್ಟು ನಾವೇನಂತೀವಿ, ಈಗ ಒಂದು ಹೋಟ್ಲಲ್ಲಿ ರೆಸ್ಟೋರೆಂಟ್ ತಿನ್ನೋದಾದರೆ ತಿನ್ಬಿಟ್ಟು ಬಂದರೆ ಇಷ್ಟೊಂದು ದುಡ್ಡು ಹಾಕಿ ಅಲ್ಲಿ ಮಾಡಿ ಅಲ್ಲಿಂದ ತಿಂದ್ವಿ, ಏನೂ ಚೆನ್ನಾಗೇ ಇರಲಿಲ್ಲ, ಅದೇ ಮನೇಲಿ ಮಾಡ್ಕೊಂಡು ತಿಂದಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಳ್ತೀವಿ ಅಲ್ವಾ. ಈ ರೀತಿ ನನಗೂ ಆಗಿದೆ, ಅದಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಇದು ಕೂಡ ವಾರಕ್ಕೊಂದ್ಸಲ ನಾವು ಈ ರೀತಿ ನಾವು ಹೋಗಲೇಬೇಕು, ಅಲ್ಲೇ ತಿನ್ನೋದು, ಹೊರಗಡೆನೇ ತಿನ್ಬರೋಣ ಅನ್ನೋದು ಯಾವಾಗಾದರೂ ಒಂದೊಂದು ಸಲ ಟೈಮಿಗೆ ಆಗುತ್ತೆ. ಆದರೆ ಯಾವಾಗಲೂ ಇದನ್ನೇ ಒಂದು ಫಾಲೋ ಮಾಡೋದು ಕೂಡ ತುಂಬ ಒಂದು ಕೆಟ್ಟ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಈಗ ಬರೀ ಊಟ ಅಂತ ಹೇಳ್ಬಿಟ್ಟು ಊಟನ ಮಾತ್ರವೇ ತಿನ್ಕೊಂಡು ಬರ್ತೀವ, ಒಂದು ಜ್ಯೂಸು, ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಆ ರೀತಿ ಎಲ್ಲ ಕುಡಿಯೋದು, ಮಕ್ಕಳಿದ ಮೇಲೆ ಐಸ್ ಕ್ರೀಮ್ಸು, ಜ್ಯೂಸ್ ಆ ಥರ ಎಲ್ಲ ಬೇಕು ಅಲ್ವಾ, ಅದನ್ನೆಲ್ಲ ತಗೊಳ್ತೀವಿ. ಒಂದು 500-600 ರೂಪಾಯಿ ಆದರೂ ಬಿಲ್ ಆಗೇ ಆಗುತ್ತೆ ಅಲ್ವಾ. ಈ ವಿಡಿಯೋ ನೋಡ್ತಿರೋರು ಅಂದ್ಕೊಳ್ತಿರ್ಬೋದು, ಏನು ಇವ್ರು ಹಿಂಗೆ ಹೇಳ್ತಿದ್ದಾರೆ, ದುಡಿತಿರೋದೇ ತಿನ್ನೋಕ್ಕೋಸ್ಕರ, ತಿಂದು ಇದು ಮಾಡಬೇಕಲ್ವಾ, ಹಿಂಗೆ ಹೇಳ್ತಿದ್ದೀರಲ್ಲ ಅಂತ. ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಆದರೂ ತಿನ್ನಿ. ನಮ್ಮ ಒಂದು ಹ್ಯಾಬಿಟ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ವಾರಕ್ಕೊಂದ್ಸಲ ಸಂಡೇ ಬಂತು ಅಂದರೆ ಹೊರಗಡೆ ಹೋಗೋದು, ಹೊರಗಡೆ ಹೋಗಿ ತಿನ್ನೋಣ ಆ ರೀತಿ ಇದು ಮಾಡ್ಕೊಳ್ಳೋದು. ಇಲ್ಲಾಂದರೆ ಪಿಜ್ಜಾ ಅದು ಇದು ಅಂತ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ತಿನ್ನೋದು, ಈ ರೀತಿ ಎಲ್ಲ ಇದೆ. ನಾನು ಮೊದಲು ಇದೇ ರೀತಿ ಅಂದ್ಕೊಳ್ತಿದ್ದೆ, ಆದರೆ ಇವಾಗ ಸ್ವಲ್ಪ ನಾನು ಹಣನ ಸೇವ್ ಮಾಡೋಣ ಅಂತ ಯಾವಾಗಿಂದ ಅಂದ್ಕೊಂಡಿದ್ದೀನಿ, ಆಗಿಂದ ಇದನ್ನೆಲ್ಲ ನಾನು ಇದು ಮಾಡಿಬಿಟ್ಟಿದ್ದೀನಿ. ಯಾವಾಗಾದರೂ ಒಂದು ಟೈಮಿಗೆಲ್ಲ ಆಗುತ್ತೆ, ಯಾವಾಗಲೂ ಇದನ್ನೇ ನಾವು ಫಾಲೋ ಮಾಡಬಾರ್ದಷ್ಟೇ. ಮನೇಲಿ ಏನಾದರೂ ಸ್ವಲ್ಪ ಅಡುಗೆ ಮಾಡೋಕ್ಕೆ ಏನಾದರೂ ಒಂದು ಸ್ವಲ್ಪ ಬೇಜಾರಾಯಿತು ಅಂದಿದ್ದೆ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿನ್ನೋದು. ಯಾವಾಗಲೂ ಅಂತ ಹೇಳಿದ್ರೆ ಎಲ್ಲಾದರೂ ಹೋಗಿರ್ತೀವಿ ಹೊರಗಡೆ, ಮನೆಗೆ ಬರೋಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದಾಗ ತಿನ್ನೋದು, ಮನೆಗೆ ಬಂದು ಅಡುಗೆ ಮಾಡಬೇಕಲ್ಲ ಅನ್ನೋ ಒಂದು ಇದರಿಂದ ಮಾಡೋದು. ಆ ರೀತಿ ಇದ್ದಾಗೆಲ್ಲ ನಾವು ಮಾಡ್ಕೋಬೋದು, ಮತ್ತು ತುಂಬ ಹೊಟ್ಟೆ ಹಸಿವು ಆಗ್ತಿದೆ ಅಂದಾಗೆಲ್ಲ ತಿನ್ಬೋದು. ಆದರೆ ನಾವು ಮನೇಲಿ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರೂ ನಮಗೆ ಹೊರಗಡೆ ತಿನ್ನಬೇಕು, ಹೊರಗಡೆ ಇದು ಮಾಡಬೇಕು ಅನ್ನೋ ಒಂದಿದು. ಮತ್ತು ಝೊಮ್ಯಾಟೋದಲ್ಲಿ, ಸ್ವಿಗ್ಗಿಯಲ್ಲಿ ಎಲ್ಲ ಮತ್ತು ಡೊಮಿನೋಸ್ ಆ ರೀತಿ ಪಿಜ್ಜಾ ಅದು ಇದೆಲ್ಲ ಬುಕ್ ಮಾಡಿ ಸುಮ್ಮನೆ ದುಡ್ಡುಗಳನ್ನ ವೇಸ್ಟ್ ಮಾಡೋದು. ಆಫರ್ ಇದೆ ಅಂದ್ಬಿಟ್ಟು, ಇದೆಲ್ಲ ದೊಡ್ಡ ಇದಲ್ವಾ. ಮತ್ತು ಅದರಲ್ಲಿ ಪಿಕ್ಚರ್ಸ್ ಹಾಕಿರ್ತಾರೆ, ಅಂದರೆ ಮಸಾಲೆ ದೋಸೆ, ಬಿರಿಯಾನಿ ಇದೆಲ್ಲ, ಅದನ್ನು ನೋಡಿಬಿಟ್ಟು ತಗೋಬೇಕು ಅಂತ ಹೇಳಿಬಿಟ್ಟು ತಗೊಳ್ಳೋದು. ಆದರೆ ಅದಷ್ಟೊಂದಾಗಿ ವರ್ತಾಗಿರೋದಿಲ್ಲ. ನಾನು ಎಷ್ಟೋ ಸಲ ನಾನು ಅದನ್ನು ತಿಂದು ತುಂಬ ಇದು ಮಾಡ್ಕೊಂಡಿದ್ದೀನಿ. ಅಯ್ಯೋ, ಮನೆಯಲ್ಲಿ ನಾವು ಮಾಡಿದರೆ ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದಿತ್ತು, ಎಷ್ಟು ಟೇಸ್ಟಿಯಾಗಿ ಬರುತ್ತೆ, ಇದೇನಪ್ಪ ಹಿಂಗೆ ಅಂತ ಇದು ಮಾಡ್ಕೊಂಡಿದ್ದೆ. ಇವಾಗ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು, ನನ್ನ ಫ್ರೆಂಡ್ ಒಂದು ಹೊಸ ಮನೆಗೆ ಹೋಗಿದ್ದಾಳೆ, ಇವಾಗ ನಾನು ಹೋಗಬೇಕು ಅಂತ ಗಂಡನಿಗೆ ಇದು ಮಾಡೋದು. ಇಲ್ಲ ನಾವು ಹೋಗಲೇಬೇಕು ಅಂತ ಮನೇಲಿ ಹಠ ಮಾಡಿ ಕೂರೋದು. ಇವಾಗ ಒಂದು
ಒಂದು ಸ್ವಲ್ಪ ಒಳ್ಳೆ ಮನೆಗೆ ಹೋಗಿದ್ದಾರೆ, ಆ ರೀತಿ ಬಾಡಿಗೆ ಮನೆಗಳನ್ನ ನೋಡೋಣ, ಇಲ್ಲ ನಾನು ಅದೇ ರೀತಿ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗ ಒಂದು 10,000 ರೂಪಾಯಿ ಬಾಡಿಗೆ ಕೊಟ್ಟು ಇರೋ ಮನೆ ಆದರೆ 20,000 ರೂಪಾಯಿ ಬಾಡಿಗೆ ಕೊಟ್ಟಿರುವಂತಹ ಮನೆಗಳನ್ನ ನೋಡೋದು ಇದೆಲ್ಲ ಸುಮ್ಮನೆ ಅಲ್ವಾ. ಆ ರೀತಿ ಬಾಡಿಗೆ ಮನೆಗಳಿಗೆ ಇದು ಮಾಡ್ಕೊಳ್ಳೋದು, ಇಲ್ಲ ಅದನ್ನು ಇದು ಮಾಡೋದಕ್ಕಿಂತ ಇವಾಗ ನಾವು ಒಂದು ಎಕ್ಸಾಂಪಲ್, ಒಂದು ಈ 10,000ದ ಮನೆಯಲ್ಲಿ ನಾವು ಇರೋದಕ್ಕಿಂತ 20,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಿಟ್ಟು 20,000 ರೂಪಾಯಿ ತಿಂಗಳಿಗೆ ನಾವು ಬಾಡಿಗೆ ಕಟ್ತಾ ಇರೋದು ಒಳ್ಳೆಯದಾ, ಇಲ್ಲ ನಾವು ಅದೇ ಮನೇಲಿ ಇದ್ಬಿಟ್ಟು ಸ್ವಲ್ಪ ನಾವು ಹಣನ ಕೂಡಿಟ್ಟು ಒಂದು ಸ್ವಂತ ಮನೆ ತಗೊಳ್ಳೋದಾಗಲಿ, ಇಲ್ಲ ಒಂದು ಸ್ವಂತ ಜಾಗ ತಗೊಳ್ಳೋದಾಗಲಿ, ಸೈಟ್ಗಳೆಲ್ಲ ಸಿಗುತ್ತಲ್ವ ಆ ರೀತಿ ಒಂದು ಸೈಟ್ ತಗೊಳ್ಳೋದಾಗಲಿ, ಇಲ್ಲ ಗೋಲ್ಡ್ಗೆ ಏನಕ್ಕೆ ಅದು ಇದು ಮಾಡೋದಾಗಲಿ, ಇಲ್ಲ ಬ್ಯಾಂಕ್ಗಳಲ್ಲಿ ಕೂಡಿರೋದು, ಆ ರೀತಿ ಎಲ್ಲ ಮಾಡೋದು ಒಳ್ಳೆಯದಾ, ಇಲ್ಲ ಈ ರೀತಿ ಮಾಡೋದು ಒಳ್ಳೆಯದಾ ಅನ್ನೋದನ್ನ ನಾವು ಮೊದಲೇ ತಿಳ್ಕೊಬೇಕು. ಅದು ಬಿಟ್ಬಿಟ್ಟು ಅವಳು ಫ್ರೆಂಡ್ ಹೋಗಿದ್ದಾಳೆ, ಈಗ ನಾನು ಅದೇ ರೀತಿ ಮನೆಗೆ ಹೋಗಬೇಕು, ನನಗೂ ಅಷ್ಟು ದೊಡ್ಡ ಮನೆಯೇ ಬೇಕು ಅಂತ ಹೇಳೋದು ಸರಿನಾ ಅಂತ ನಾವು ಮೊದಲೇ ತಿಳ್ಕೊಂಡು ಇದು ಮಾಡ್ಕೋಬೇಕು ಅಲ್ವಾ. ಇವಾಗ ಒಂದು 10,000 ರೂಪಾಯಿ ಮನೆ ಅಂದ್ರೂ ಓಕೆ, ಇವಾಗಿನ ಇದಕ್ಕೆ ಅಂದರೆ ಚೆನ್ನಾಗೇ ಇರುತ್ತೆ ಮನೇಲಿ, ಒಂದು ಟೈಲ್ಸ್ ಮನೆಯೇ ಇರುತ್ತೆ, ಹಾಲು, ಕಿಚನ್ನು, ಬೆಡ್ರೂಮು ಎಲ್ಲ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಆಗಿಬಿಟ್ಟೆ ಚೆನ್ನಾಗೇ ಇರುತ್ತೆ. ಆದರೆ ಇದೆಲ್ಲ ಎಲ್ಲರೂ ಮಾಡ್ತಾರೆ ಅಂತ ಅಲ್ಲ, ಅಂದರೆ ತುಂಬ ಹೊರಗಡೆ ಹೋಗಿಬಿಟ್ಟು ದುಡಿದು ಬರೋ, ಇವಾಗ ಹಸ್ಬೆಂಡ್ ವೈಫ್ ಇಬ್ಬರು ದುಡಿತಿದ್ದಾರೆ ಅನ್ನೋರಿಗಾದರೆ ಅದ್ರ ದುಡ್ಡಿನ ಒಂದು ಬೆಲೆ ಗೊತ್ತಿರುತ್ತೆ. ಅಂದರೆ ಗಂಡ ತಂದು ಕೊಡೋದು, ನಾವು ಆರಾಮಾಗಿ ಕೂತ್ಕೊಂಡು ಆರ್ಡ್ರ್ ಮಾಡೋದು ಅನ್ನೋ ರೀತಿ ಅಲ್ಲ. ಅಂದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಜನ ಹೊರಗಡೆ ಹೋಗಿ ದುಡ್ದು ಆ ತಿಂಗಳು ತನಕ ಕಾದು ತಿಂಗಳಿಗೆ ಒಂದ್ಸಲ ದುಡ್ಡು ಸಿಗುವಷ್ಟೇ ತನಕ ಹಿಂಸೆ ಆ ಕಷ್ಟ ಎಲ್ಲ ಇದು ಮಾಡಿಕೊಂಡು ದುಡ್ಡಿನ ಬೆಲೆ ಗೊತ್ತಿರೋರು ಇಷ್ಟೆಲ್ಲ ಇದು ಮಾಡಲ್ಲ. ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಇನ್ನೂ ಹಣನ ಕೂಡಿಡೋಣ, ಎತ್ತಿಡೋಣ ಅಂತ ಅವರು ಕೂಡ ತಿಳ್ಕೊಂಡು ಹಸ್ಬೆಂಡಿಗೆ ಕೂಡ ಇದು ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಸ್ವಲ್ಪ ಜನ ಆ ರೀತಿ ಅಲ್ಲ, ಹಸ್ಬೆಂಡ್ ತಂದು ಕೊಡ್ತಾರೆ, ನಮಗೆ ಆರ್ಡ್ರ್ ಮೇಲೆ ಆರ್ಡ್ರು, ಒಂದೊಂದು ನಮಗೆ ಒಂದ್ರ ಮೇಲೊಂದು ಕನಸುಗಳೆಲ್ಲ ಇರುತ್ತೆ. ಒಬ್ರು ಅದು ತಗೊಂಡ್ರು ಅಂದರೆ ನಾವು ಅದನ್ನು ತಗೊಳ್ಳೇಬೇಕು, ಒಬ್ರು ಅದು ಮಾಡಿದ್ರೆ ನಾವು ಅದನ್ನು ಮಾಡಲೇಬೇಕು, ಅವ್ರು ಈ ರೀತಿ ಮನೆಗೆ ಹೋಗಿದ್ದಾರೆ ನಾವು ಹೋಗಬೇಕು, ಹಂಗೆ ಹಿಂಗೆ ಅನ್ನೋದು. ನಮ್ದು ಎಷ್ಟೆಲ್ಲ ಖರ್ಚು ನೋಡ್ತಾರೆ ಅಂತ ಗೊತ್ತಿದೆ ಅಲ್ವಾ. ನಮ್ಮ ಖರ್ಚಾಗಿರ್ಬೋದು, ಮಕ್ಳುಗಳಿಂದ ಖರ್ಚಾಗಿರ್ಬೋದು, ಮಕ್ಕಳಿಗೆ ಎಜುಕೇಷನಿನ ಬಗ್ಗೆನೂ ನಾವು ನೋಡ್ಕೋಬೇಕು, ಮತ್ತು ಮನೆಯದು ಎಲ್ಲ ರೀತಿಯ ಖರ್ಚುಗಳನ್ನು ಕೂಡ ಇದು ಮಾಡ್ಕೋಬೇಕು ಅಲ್ವಾ. ಅದ್ರ ಮೇಲೆ ನಮ್ದು ಈ ರೀತಿ ಒಂದೊಂದು ಇದಿದ್ರೆ ಅವರು ಏನು ಮಾಡ್ತಾರೆ, ಮಾಡೋಣ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ರೀತಿಯ ಒಂದು ಇದನ್ನು ಅವ್ರ ತಲೆ ಮೇಲೆ ಹೊತ್ಕೊಂಡು ಸುಮ್ಮನೆ ಸಾಲದ ಮೇಲೆ ಸಾಲ ಆಗಿ ಇದಾಗುತ್ತೆ ಅಲ್ವಾ. ಮತ್ತು ಇನ್ನೊಂದು ಏನಂತ ಹೇಳೋದಾದರೆ, ಇವಾಗ ಅವ್ರು ಯಾವ ರೀತಿ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿತಿರ್ತಾರೆ, ಇದೇ ರೀತಿ ಅವ್ರು ಮುಂದಕ್ಕೂ ದುಡಿತಾರ ಅನ್ನೋದನ್ನ ನಾವು ಮನಸ್ಸಲ್ಲಿ ತಿಳ್ಕೊಬೇಕಷ್ಟೇ. ಇದನ್ನು ತಿಳ್ಕೊಂಡ್ರೆ ನಾವು ತುಂಬಾ ಚೇಂಜ್ ಆಗಿಬಿಡ್ತೀವಿ, ತುಂಬ ಇದು ಮಾಡ್ತೀವಿ. ಏನಕ್ಕೆ ಎಲ್ಲ ರೀತಿಯ ಖರ್ಚುಗಳನ್ನು ನೋಡಬೇಕು. ನಾವು ಅದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಈ ರೀತಿ ಇದು ಮಾಡ್ಕೊಂಡು ಹೋದ್ರೇ ಅಲ್ವಾ ಸರಿ ಹೋಗೋದು. ತುಂಬ ಜನ ನಾನು ನೋಡಿದ್ದೀನಿ ಈ ರೀತಿ ಖರ್ಚು ಮಾಡೋರನ್ನ. ಅಲ್ಲ, ಈಗ ಒಂದು 1,000 ರೂಪಾಯಿ ಖರ್ಚಿಗೆ ಕೊಟ್ಟಿದ್ದಾರೆ ಅಂದರೆ ನಾವು ಅದರಲ್ಲೂ ಒಂದು 500 ರೂಪಾಯಿ ಆದರೂ ಖರ್ಚು ಮಾಡ್ತೀವಲ್ವಾ. ಇವಾಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನೇ ಮೊದಲು ತುಂಬ ನಾನು ಬೇಕಾದ ರೀತಿಯಲ್ಲಿ ಖರ್ಚು ಮಾಡ್ಕೊಳ್ತಿದ್ದೆ. ಅಂದರೆ ಒಂದು 1,000 ರೂಪಾಯಿ ಕೈಯಲ್ಲಿ ಕೊಟ್ಟರು 500 ರೂಪಾಯಿ ತನಕ ನಾನು ಖರ್ಚು ಮಾಡಿಬಿಡ್ತಿದ್ದೆ. ಆಮೇಲೆ ಸ್ವಲ್ಪ ಈಗ ಮಕ್ಕಳಾದಮೇಲೆ ಮತ್ತು ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಅವ್ರ ಎಜುಕೇಷನಿಗಾಗಲಿ, ಇಲ್ಲಾಂದರೆ ಒಂದು ಸಣ್ಣ ಪುಟ್ಟ ಮನೆ ಖರ್ಚು ಎಲ್ಲ ರೀತಿಯೂ ನೋಡ್ಕೋಬೇಕಲ್ಲ ಅನ್ನೋ ಇದರಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅನ್ನೋ ಒಂದು ಇದರಿಂದ ನಾನು ತುಂಬ ಲಿಮಿಟಾಗಿ ನೋಡಿ ಹಣನ ಖರ್ಚು ಮಾಡ್ತಿದ್ದೀನಿ. ಏನಕ್ಕಂದರೆ ತುಂಬ ಐಟಮ್ಸ್ಗಳಿದೆ ಆ ಥರ. ಇವಾಗ ಸ್ವಲ್ಪ ನಾನು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು ಇದು ಮಾಡ್ಕೊಂಡಿದ್ದೀನಿ, ಈ ರೀತಿ ಹಣನ ವೇಸ್ಟ್ ಆಗೋಕ್ಕೆ ಬಿಡಬಾರ್ದು ಅಂತ. ಈಗ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಸ್ಕೂಲ್, ಅಂದರೆ ಒಂದು ಸುಮಾರಾಗಿರುವಂಥ ಸ್ಕೂಲ್. ಅಂದರೆ ಈಗ ನಾನು ನೋಡಿರೋ ಥರ ನಮ್ಮ ಅಕ್ಕಪಕ್ಕದಲ್ಲೇ ಇರೋ ಸ್ಕೂಲ್ಗಳನ್ನು ನೋಡೋದಾದ್ರೂ 1 ಲಕ್ಷ 1.5 ಲಕ್ಷ ತನಕ ಫೀಸ್ ತಗೊಳ್ಳೋ ಸ್ಕೂಲ್ಗಳು ಇದೆ. ಇದರಲ್ಲಿ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ 1 ಲಕ್ಷದಲ್ಲಿ ಒಂದು 50,000ದಲ್ಲಿ ಒಂದು 2 ಮಕ್ಕಳಿಗೆ ಓದಿಸೋ ರೀತಿ ನೋಡೋದು. ಅಂದರೆ ಎಜುಕೇಷನ್ ಮುಖ್ಯ, ಅಂದರೆ ಎಜುಕೇಷನ್ ಜೊತೆಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳಿರಬೇಕು, ಎಲ್ಲ ರೀತಿಯ ನಮಗೆ ಸೌಲಭ್ಯಗಳಿದೆ, ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋದಾದರೆ ಸ್ವಲ್ಪ ನಾವು ಅಮೌಂಟ್ಗಳು ಇನ್ನೂ ಕಮ್ಮಿ ಅಮೌಂಟಿಗೆ ನಾವು ಇದು ಮಾಡೋಕ್ಕೆ ನೋಡಬೇಕು. ಮತ್ತು ಇದ್ರ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ. ನೆಕ್ಸ್ಟು ನನ್ನ ಮಗ ಮತ್ತು ಮಗಳಿಗೆ ಇಬ್ಬರಿಗೂ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಎಷ್ಟು ಫೀಸ್ ಆಯಿತು, ಎಷ್ಟು ಬುಕ್ಕಿಗೆ, ಎಲ್ಲ ಐಟಮ್ಸ್ಗಳನ್ನು ಸೇರಿ ಸ್ಕೂಲ್ನ ಟೋಟಲ್ ಖರ್ಚು ಎಷ್ಟಾಯಿತು, ನಾನು ಎಷ್ಟು ಖರ್ಚು ಒಳಗಡೆ ನಾನು ಇದು ಮಾಡಿಕೊಂಡೆ ಅನ್ನೋದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇಲ್ಲ ದೊಡ್ಡ ಪಾರ್ಕ್ ಇದೆ, ದೊಡ್ಡದಿದೆ, ಮತ್ತು ಎಜುಕೇಷನ್ ಕೂಡ ತುಂಬ ಇದಿದೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಕನ್ಸ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ ಈ ರೀತಿ ಸೇರಿಸಿದಾಳೆ, ನಾನು ಸೇರಿಸಲೇಬೇಕು, ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇರಿಸೋದು. ನಮ್ಮ ಬಜೆಟ್ನ ನೋಡಿಬಿಟ್ಟು ನಾವು ಮಾಡಬೇಕು. ಕೈಯಲ್ಲಿದ್ದರೆ ನಾವು ಸೇರಿಸ್ಬೋದು, ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈಗ ಇರಲ್ಲ ಕೈಯಲ್ಲಿ, ಸಾಲ ಮಾಡ್ತೀವಿ, 1 ಲಕ್ಷ ರೂಪಾಯಿ ಎಲ್ಲ ಸಾಲ ಮಾಡಿ ನಾವು ಇದು ಮಾಡಿ ದೊಡ್ಡ ಕನಸು ನೋಡಿ
ಇದು ಮಾಡೋದಕ್ಕಿಂತ ಎಜುಕೇಷನ್ ಎಲ್ಲಿ ಚೆನ್ನಾಗಿದೆ, ಎಲ್ಲಿ ಎಲ್ಲ ಫೆಸಿಲಿಟಿಗಳು ಚೆನ್ನಾಗಿದೆ ಅಲ್ಲಿ ನೋಡಿ ಇದು ಮಾಡಿ. ಇವಾಗ ಯಾವ ಸ್ಕೂಲ್ಗಳಲ್ಲೂ ಆ ರೀತಿ ಎಜುಕೇಷನ್ ಚೆನ್ನಾಗಿಲ್ಲ ಅನ್ನೋ ರೀತಿ ಇಲ್ಲ, ಎಲ್ಲ ಕಡೆನೂ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅಲ್ವಾ. ಎಲ್ಲ ರೀತಿಯ ಒಳ್ಳೆಯ ಒಂದು ಎಜುಕೇಷನ್ ಎಲ್ಲ ಕಡೆನೂ ಇದೆ. ಇಂಗ್ಲೀಷ್ ಆಗಲಿ ಎಲ್ಲ ಇದ್ರ ಇಂಗ್ಲೀಷ್ ಮೀಡಿಯಮ್ಸ್ಗಳಲ್ಲಾಗಲಿ ಕನ್ನಡ ಮೀಡಿಯಮ್ ಆಗಲಿ ಎಲ್ಲಿ ಕೂಡ ತುಂಬ ಚೆನ್ನಾಗಿಯೇ ಇದೆ ಅಲ್ವಾ. ನಾವು ದೊಡ್ಡ ದೊಡ್ಡ ಕನಸ್ಕೊಂಡ್ಬಿಟ್ಟು ಅವರು ಸೇರಿಸಿದ್ರು ಇವ್ರು ಸೇರಿಸಿದ್ರು ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ಎಲ್ಲ ಸಾಲ ಮಾಡಿಬಿಟ್ಟು ಸೇರಿಸ್ಬಿಡ್ತೀವಿ. ಸೇರಿಸೋದೇನು ಆಮೇಲೆ ಕಣ್ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ 1 ವರ್ಷ ಆಗೇ ಇರುತ್ತೆ, ಸಾಲ ಕೂಡ ತೀರಿರಲ್ಲ. ಮತ್ತು ನೆಕ್ಸ್ಟು ಇನ್ನೊಂದು ವರ್ಷಕ್ಕೆ ಆ ಕಡೆ ಈ ಕಡೆ ಓಡಾಡಬೇಕಷ್ಟೇ ನಾವು ದುಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಅಲ್ವಾ. ಮತ್ತು ಇನ್ನೊಂದು ವರ್ಷಕ್ಕೆ 1 ಲಕ್ಷಕ್ಕೂ ಜಾಸ್ತಿನೇ ಅಮೌಂಟ್ ಆಗಿರುತ್ತೆ ನೆಕ್ಸ್ಟ್ ಇಯರಿಗೆ. ಮತ್ತು ಆ ಮಕ್ಕಳನ್ನ ತೊಗೊಂಡೋಗ್ಬಿಟ್ಟು ಎಲ್ಲಿ ಸೇರಿಸೋದು ಇದು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಒದ್ದಾಡೋದು ಅಲ್ವಾ. ಅದಕ್ಕೆ ಮೊದಲೇ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಎಜುಕೇಷನ್ ಮತ್ತು ಎಲ್ಲ ಫೆಸಿಲಿಟಿ ಚೆನ್ನಾಗಿರೋ ಕಡೆನೇ ನೋಡಿಬಿಟ್ಟು ಕಮ್ಮಿ ಬಜೆಟ್ನಲ್ಲೇ, ಅಂದರೆ 1 ಲಕ್ಷದಲ್ಲಿ 2 ಮಕ್ಕಳಿದ್ರೆ 2 ಮಕ್ಕಳಿಗೂ 50-50 ಸಾವಿರದಲ್ಲಿ ಎಲ್ಲ ಅವರ ಒಂದು ಸ್ಕೂಲ್ ಫೀಸ್ನ ನಾವು ಇದು ಮಾಡೋಕ್ಕೆ ನೋಡಬೇಕು. ಮತ್ತು ಈ ರೀತಿ ಮಕ್ಕಳ ಎಜುಕೇಷನಿಗೆ ಅಂತ ಹೇಳ್ಬಿಟ್ಟು ದೊಡ್ಡ ಇದನ್ನು ನೋಡಿಬಿಟ್ಟು ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡಿ ಸಾಲ ಮಾಡೋದು. ಮತ್ತು ಸಾಲ ಮಾಡಿದ್ರೆ 1 ಲಕ್ಷದ ಜಾಗದಲ್ಲಿ ನಾವು 1.5 ಲಕ್ಷ ರೂಪಾಯಿ ಕೂಡ ನಾವು ಕಟ್ಟಬೇಕಾಗಿ ಬರುತ್ತೆ. ಯಾರು ಇವಾಗ 1 ಲಕ್ಷಕ್ಕೆ 1 ಲಕ್ಷ ರೂಪಾಯಿನೇ ಆಗಿ ಬರಲ್ಲ. ಒಂದು ಬಡ್ಡಿ ಏನಾದರೂ ನಾವು ಸ್ವಲ್ಪ ಕಟ್ಟಿಲ್ಲ ಅಂದರೆ ಅದು 1 ಲಕ್ಷಕ್ಕಿಂತ 1 ಲಕ್ಷದ ಕಡೆ 2 ಲಕ್ಷ ರೂಪಾಯಿ ಬಡ್ಡಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ಕೂಡ ಇಷ್ಟು ದೊಡ್ಡದಾಗಿ ಆಗುತ್ತೆ ಅಲ್ವಾ. ಇದನ್ನೆಲ್ಲ ನಾವು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಮತ್ತೆ ಹೇಳೋದಾದರೆ, ಈಗ ವೆಕೇಷನ್ ಅಂತ ಬಂದರೆ ತುಂಬ ನಾವು ವೆಕೇಷನಿಗೆ ತುಂಬ ದೂರ ಒಂದು ಒಳ್ಳೆ ಇದಕ್ಕೆಲ್ಲ ಹೋಗೋದು, ತುಂಬ ದುಡ್ಡುಗಳನ್ನ ಖರ್ಚು ಮಾಡೋದು. ಅಂದರೆ ವೆಕೇಷನಿಗೆ ಹೋಗಬೇಡಿ, ದೂರ ಎಲ್ಲೂ ಹೋಗಲೇಬೇಡಿ ಅಂತ ಅಲ್ಲ, ಹೋಗುವಾಗ ನಮ್ಮ ಕೈಯಲ್ಲಿರೋ ಹಣ ಎಷ್ಟು ಜಾಸ್ತಿಯಾಗಿ ನಾವು ಖರ್ಚು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿದೆ. ಎಲ್ಲಾದರೂ ಹೊರಗಡೆ ಹೋಗಿದ್ದೆ ಯಾರೂ ಹಣನ ಇದು ಮಾಡೋಕ್ಕೆ ಹೋಗಲ್ಲ, ಅಯ್ಯೋ ಬೇಡ ಅದು ಬೇಡ ಇದು ಬೇಡ ಅನ್ನಲ್ಲ, ಎಲ್ಲರೂ ಖರ್ಚು ಮಾಡೋದೆ. ಆದರೆ ನಮ್ಮ ಸ್ವಲ್ಪ ಬಜೆಟ್ನ ನೋಡಿ ಸ್ವಲ್ಪ ಕಮ್ಮಿ ಇನ್ವೆಸ್ಟ್ ಹಾಕ್ಬಿಟ್ಟು ನಾವು ಸ್ವಲ್ಪ ಕಮ್ಮಿ ಹಣನ ಖರ್ಚು ಮಾಡಿಬಿಟ್ಟು ನಾವು ಹೋಗೋಕ್ಕೆ ಆದಷ್ಟು ನೋಡ್ಕೋಬೇಕು. ದೂರ ಮಾತ್ರ ಅಂತ ಅಲ್ಲ, ಎಲ್ಲಿ ಹೋಗೋದಾದ್ರೂ ಸ್ವಲ್ಪ ಒಂದು ಲಿಮಿಟ್ ಆಗಿ ಹಣನ ಖರ್ಚು ಮಾಡೋದಷ್ಟೇ. ಎಕ್ಸ್ಟ್ರಾ ಅಮೌಂಟ್ ಆಗಿ ಒಂದು ವೆಕೇಷನಿಗೆ ಹೋಗೋದು ಇಲ್ಲಾಂದ್ರೂ ಟ್ರಿಪ್ಪಿಗೆ ಹೋಗೋದು ಅಂದರೆ ನಮ್ಮ ಕೈಯಿಂದ ತುಂಬ ಅಮೌಂಟ್ ಏನೇನಕ್ಕೂ ಹಾಕ್ಬಿಡ್ತೀವಿ ನಾವು. ಅದು ಇದು ಅಂತ ಹೇಳೋಕ್ಕಾಗಲ್ಲ, ನೋಡಿದ್ದೆಲ್ಲ ನಮಗೆ ತಗೋಬೇಕು ಅನಿಸುತ್ತೆ ಅಲ್ವಾ. ಆ ರೀತಿ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಹಣನ ಸೇವ್ ಮಾಡೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋದು. ಈಗ ನಾನು ಮೊದಲಿಂದ ಏನೆಲ್ಲ ಹೇಳ್ಕೊಂಡು ಬಂದೆ ಇದನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಆದಷ್ಟು ಹಣನ ಸೇವಿಂಗ್ ಮಾಡ್ಬೋದು. ಮೊದಲನೇದಾಗಿ ನಾವು ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡ್ಕೋಬೇಕು. ಅದರಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡೋದು ತುಂಬ ಮುಖ್ಯ. ಮತ್ತು ಹಸ್ಬೆಂಡ್ ಕೈಯಿಂದ ಸಿಕ್ಕಿರೋ ನಮಗೆ ದುಡ್ಡುಗಳಿಂದ ನಾವು ಯಾವ ರೀತಿ ಸೇವಿಂಗ್ ಮಾಡೋದಂದರೆ, ಹಸ್ಬೆಂಡ್ ಕೈಯಿಂದ ಸಿಕ್ಕಿರೋ ದುಡ್ಡುಗಳನ್ನು ನಾವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ, ಬೇರೆ ಯಾವ ಇದಕ್ಕೂ ಇನ್ವೆಸ್ಟ್ ಮಾಡೋದಕ್ಕಿಂತ ಗೋಲ್ಡನ್ನ ತೊಗೊಳ್ಳಿ. ಮತ್ತು ನಾವು ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ಬಿಟ್ಟು ಮಕ್ಕಳ ಹೆಸರಲ್ಲಿ ಒಂದು ಸ್ವಲ್ಪ 1 ಲಕ್ಷ 1.5 ಲಕ್ಷದ ತನಕ ಅಮೌಂಟನ್ನು ನಾವು ಹಾಕಿಡೋದು. ಮತ್ತು ಇನ್ನೂ ಹೇಳೋದಾದರೆ, ನಾವು ಚಿನ್ನ ಏನಾದರೂ ನಾವು ಮಾರೋ ಉದ್ದೇಶದಿಂದ ಚಿನ್ನ ತೊಗೊಂಡಿದ್ದೀವಿ ಅನ್ನೋದಾದರೆ, ಚಿನ್ನದಲ್ಲಿರೋ ಸ್ಟೋನ್ಗಳು ಇಲ್ಲದೆ ರೀತಿಯ ಒಂದು ಸಿಂಪಲ್ ಆಗಿರೋ ಚಿನ್ನಗಳನ್ನ ತೊಗೊಳ್ಳೋದು, ಸ್ಟೋನು ವರ್ಕು ಆ ರೀತಿ ಸ್ಟೋನ್ ವರ್ಕ್ ಇರೋದನ್ನು ತೊಗೊಳ್ದಲೇ ಇರೋದು. ಇವಾಗ ಇಷ್ಟು ಟಿಪ್ಸ್ನ ನಾನು ಹೇಳಿದ್ನಲ್ವ, ಇದರಿಂದ ಹಣನ ಯಾವ ರೀತಿ ಸೇವ್ ಮಾಡೋದಂದರೆ, ನಾನೀಗ ಯಾವುದೇ ರೀತಿ ಇದನ್ನು ಹೇಳಿದೆ ಅದರಿಂದ ಎಲ್ಲ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿ ಸ್ವಲ್ಪ ಹಣನ ಲಿಮಿಟಾಗಿ ಖರ್ಚು ಮಾಡೋದಷ್ಟೇ. ಇದೆಲ್ಲದನ್ನು ಫಾಲೋ ಮಾಡಿದ್ರೆ ನಾವು ಸ್ವಲ್ಪ ಹಣನ ಸೇವ್ ಮಾಡ್ಬೋದು. ಅಲ್ಲೇ ಸಂಸಾರ ನಡೆಸ್ತೀವಿ, 2 ಮಕ್ಕಳನ್ನ ಚೆನ್ನಾಗಿ ಇದು ಮಾಡ್ಕೋಬೇಕು, ಅವ್ರ ಬಗ್ಗೆನೂ ತುಂಬ ಚೆನ್ನಾಗಿ ನಾವು ನೋಡ್ಕೋಬೇಕು. ಹಸ್ಬೆಂಡು ತುಂಬ ಚೆನ್ನಾಗೇ ದುಡಿತಿದ್ದಾರೆ, ಆದರೂ ಅವ್ರ ದುಡ್ಡನ್ನ ಹಾಳಾಗ್ದಂಗೆ ನೋಡ್ಕೋಬೇಕು ಅನ್ನೋದಾದರೆ, ನಾವು ಅವ್ರ ದುಡ್ಡನ್ನ ವೇಸ್ಟ್ ಆಗದಲ್ಲೇ ನೋಡ್ಕೋಬೇಕು ಅನ್ನೋದ್ರೆ ನಾವು ಇಷ್ಟು ಸೇವಿಂಗ್ಸ್ನ ನಾವು ಮಾಡಲೇಬೇಕು. ನನಗೆ ಗೊತ್ತಿರೋ ಪ್ರಕಾರ ಇಷ್ಟೇ. ಅಂದರೆ ಮೊದಲನೇದಾಗಿ ಬಟ್ಟೆಗೆ ಹಾಕೋದು, ಮತ್ತು 2ನೇದಾಗಿ ಹೊರಗಡೆ ಬೇಕಾಬಿಟ್ಟಿಯಾಗಿ ನಾವು ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿಂದು ಹಣನ ವೇಸ್ಟ್ ಮಾಡೋದು, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ತರಿಸೋದು, ಮತ್ತು ಇದೇ ರೀತಿ ಬಾಡಿಗೆ ಮನೆಗೆ ಅದಕ್ಕೆ ಅಂತ ನಾವು ಸುಮ್ಮನೆ ದುಡ್ಡು ಇದು ಮಾಡೋದು. ಅದಕ್ಕಿಂತ ಒಳ್ಳೆಯದಾಗಿ ಸ್ವಲ್ಪ ದಿನ ಕಾದಿ ಕೂಡಿಟ್ಟು ಸ್ವಂತ ಮನೆಗೆ ಹೋಗೋ ರೀತಿ. ಮತ್ತು ಈ ರೀತಿ ಮಕ್ಕಳ ಎಜುಕೇಷನಿಗೆ ಅಂತ ಹೇಳ್ಬಿಟ್ಟು ದೊಡ್ಡ ಇದನ್ನು ನೋಡಿಬಿಟ್ಟು ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡಿ ಸಾಲ ಮಾಡೋದು. ಪರ್ಸ್ನಲ್ಲಿ ಸ್ವಲ್ಪ ಹಣನ ನಿಮಗೆ ಅಂತ ಸ್ವಲ್ಪ ನಿಮ್ಮ ಸ್ವಲ್ಪ ಸಣ್ಣ ಪುಟ್ಟ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡನ್ನ ಎತ್ತಿಟ್ಕೊಂಡಿರಿ ಅಲ್ವಾ. ಈಗ ಗೋಲ್ಡ್ ಕಾಯಿನ್ಗಳನ್ನೆಲ್ಲ ತಗೊಳ್ಳೋದ್ರಿಂದ ನಮಗೆ ಅದರಿಂದ ಯಾವ ರೀತಿಯ ಒಂದು ವೇಸ್ಟೇಜ್ ಏನೂ ಹೋಗಲ್ಲ. ನಾವು ಚಿನ್ನ ತೊಗೋಬೋದು, ಈ ಆರಾಮಾಗಿ ಗೋಲ್ಡ್ ಕಾಯಿನ್ಗಳನ್ನ ಕೂಡಿಡೋದ್ರಿಂದ ನಾವು ಕೂಡ ಚಿನ್ನ ತೊಗೋಬೋದು ಅಲ್ವಾ. ಮತ್ತು ನಾನು ಮೊದಲನೇದಾಗಿ ವೇಸ್ಟಾಗಿ ಯಾವ ರೀತಿ ಹಣಗಳು ಹೋಗುತ್ತೆ ಅನ್ನೋದರ ಬಗ್ಗೆ ಎಲ್ಲ ರೀತಿಯ ಟಿಪ್ಸ್ನ ಹೇಳಿದ್ದೀನಿ. ಮತ್ತು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಸ್ವಲ್ಪ ಹಣನ ಉಳಿಸೋದ್ರ ಬಗ್ಗೆ ಗಮನ ಮಾಡೋದ್ರಿಂದ ನಾವು ಮನಿನ ಸೇವಿಂಗ್ ಮಾಡ್ಕೋಬಹುದು ಅಲ್ವಾ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೊಂದು ಕಮೆಂಟ್ ಕೂಡ ಹಾಕಿ ವಿಡಿಯೋ ಇಷ್ಟ ಆಯಿತಾ ಅಂತ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.